ಕಾನೂನಿನ ಅರಿವನ್ನು ನೀಡುವಂಥ ಕೆಲಸವನ್ನು ಮಾಡೋದಕ್ಕೆ ಬಂದಿದ್ದೀವಿ. ಈ ಸ್ಕೂಲ್ಗಳನ್ನು ಅಂದರೆ ನಿಮ್ಮಂಥ ಮಕ್ಕಳನ್ನೇ ಯಾಕೆ ನಾವು ಈ ಕಾರ್ಯಕ್ರಮಕ್ಕೆ ಚೂಸ್ ಮಾಡ್ಕೊಂಡ್ವಿ ಅಂತಂದರೆ, ಇತ್ತೀಚಿನ ನಮ್ಮ ವಿದ್ಯಮಾನಗಳನ್ನು ನೋಡಿದರೆ ಅಥವಾ ನೀವು ಯಾವುದೋ ಪೇಪರ್ ನೋಡಿದರೆ ಏನೇ ನೋಡಿದ್ರು ಸಹ ಈ ವೀಲಿಂಗು DL ಇಲ್ಲದೆ ಮಕ್ಕಳು ಗಾಡಿ ಓಡಿಸ್ತಾ ಇದ್ದಾರೆ. ಅವರ ಅಪ್ಪ ಯಾರೋ ಒಬ್ಬರು ಜೈಲಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಅಥವಾ ಕೋರ್ಟಲ್ಲಿ ಹೋಗಿ ದಂಡ ಕಟ್ಟಿದ್ರು. ಈ ರೀತಿಯಾದಂಥ ವಿಚಾರಗಳು ಬರ್ತಾ ಇದ್ವು. ಆದ್ದರಿಂದ ಈ ಮೋಟಾರ್ ವಾಹನ ಈ ವಿಚಾರದಲ್ಲಿ ಅವರದ್ದು ಒಂದು ಗಾದೆ ಅಂತ ಒಂದು ನಾಣ್ಣುಡಿ ಥರ ಇದೆ. ಅಂದರೆ ಅತಿ ವೇಗ ತಿಥಿ ಬೇಗ ಅಂತ. ಯಾರೇ ಒಬ್ಬರು ವ್ಯಕ್ತಿ ಅತಿ ವೇಗವಾಗಿ ಏನೇ ಆದರೂ ಕಾರ್ಯಕ್ರಮ ಮಾಡಿದ್ರು ಸಹ ಅದು ತೊಂದರೆಗೆ ಜಾಸ್ತಿ. ಅದು ಆತುರದಲ್ಲಿ ಮಾಡುವಂಥ ಕೆಲಸ ಆತುರವಾಗಿಯೇ ಅದು ಕ್ಷಣಿಕವಾಗಿರ್ತದೆ. ಅದೇ ರೀತಿ ಯಾವುದೇ ಒಂದು ವಾಹನವನ್ನು ನಾವು ಅತಿ ವೇಗವಾಗಿ ಚಾಲನೆ ಮಾಡಿದರೆ ಅದು ಅನಾಹುತಕ್ಕೆ ಅಥವಾ ಅಪಘಾತಕ್ಕೆ ದಾರಿ ಮಾಡ್ತದೆ. ಅದು ನಮ್ಮಿಂದ ಬೇರೆಯವರಿಗೆ ಅಪಘಾತ ಆಗಿರ್ಬೋದು ಅಥವಾ ನಾವೇ ಅಪಘಾತವನ್ನು ಮಾಡಿಕೊಂಡು ಅದು ಯಾವ ತರಹದ ಮಟ್ಟಕ್ಕಾದರೂ ಹೋಗ್ಬೋದು. ಅದು ಪ್ರಾಣಹಾನಿ ಆಗ್ತದೆ. ಆ ವ್ಯಕ್ತಿಗೆ ಪ್ರಾಣಹಾನಿ ಆಗ್ಬೋದು ಅಥವಾ ನಮ್ಮ ಜೊತೆಗಿರುವಂಥ ವ್ಯಕ್ತಿಗಳಿಗೆ ಆಗ್ಬೋದು ಅಥವಾ ನಾವು ಯಾರಿಗೆ ಸಂಪರ್ಕಿಸ್ತೀವಿ ಒಂದು ವಾಹನದಿಂದ, ಅದು 2 ವೀಲರ್ ಆಗಿರಲಿ, 3 ವೀಲರ್ ಆಗಿರಲಿ ಅಥವಾ 4 ವೀಲರ್ ಆಗಿರಲಿ, ಲಾರಿ ಬಸ್ ಯಾವುದೇ ವೆಹಿಕಲ್ ಆಗಿರಲಿ, ಅಪಘಾತ ಸಂಭವಿಸಿತು ಅಂತಂದರೆ ಅದರ ಒಂದು ತೀವ್ರತೆ ಬಹಳ ಕಷ್ಟಕರವಾಗಿರ್ತದೆ. ಒಬ್ಬ ವ್ಯಕ್ತಿಯ ಪ್ರಾಣ ಹೋಗ್ತದೆ ಅಥವಾ ಒಬ್ಬ ವ್ಯಕ್ತಿಯ ಅಂಗ ನ್ಯೂನತೆಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತವೆ. ಅದು ಒಂದು ನಾವು ಹೇಳೋದಂತಂದ್ರೆ ಸಂಪೂರ್ಣ ಅಂಗವೈಕಲ್ಯತೆಗಳು, ಅಂದರೆ ಪರ್ಮನೆಂಟ್ ಡಿಸಬಿಲಿಟಿ ಅಂತೀವಿ, ಪಾರ್ಷಿಯಲ್ ಡಿಸಬಿಲಿಟಿ ಅಂದರೆ ಪೂರ್ತಿ ಡಿಸಬಿಲಿಟೀಸ್ಗಳು. ಅವರು ಏನು ಓಡಾಡೋಕ್ಕೆ ಸಾಧ್ಯ ಇರುವಷ್ಟು ಅಂಗನ್ಯೂನತೆಗಳಾಗುವಂಥ ಸಾಧ್ಯತೆಗಳು ಅತಿ ಹೆಚ್ಚು ಆ ಒಂದು ಅಪಘಾತಗಳಿಂದ. ಆದ್ದರಿಂದ ಈ ಅಪಘಾತದ ಬಗ್ಗೆ ಒಂದು ಸುರಕ್ಷತೆಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಶಾಲೆಯನ್ನು ಅಂದರೆ ಶಾಲಾ ಮಕ್ಕಳಿಗೆ ತಿಳಿಸಬೇಕು ಅಂತ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಮುಂಚಿತವಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಜನವರಿ 26, 1950ರಲ್ಲಿ ನಾವು ನಮ್ಮ ದೇಶದಲ್ಲಿ ಸಂವಿಧಾನವನ್ನ ಜಾರಿಗೊಳಿಸಿಕೊಂಡ್ವಿ. ಹೌದಾ? ಆ ಸಂವಿಧಾನದ 3 ಮುಖ್ಯ ಅಂಗಗಳು, ಈ ಎಲ್ಲ ಅಂಗಗಳು ಸಹ ಅದರದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಅದರಲ್ಲಿ ಹೆಚ್ಚಿನದಾಗಿ ನ್ಯಾಯಾಂಗ ಇಲಾಖೆದು ತುಂಬಾ ಮಹತ್ವದ ಕಾರ್ಯ ಅಂತೇಳಿ ನನ್ನ ಅನಿಸಿಕೆ. ನಮಗೆ ಸಾಮಾನ್ಯವಾಗಿ ನ್ಯಾಯಾಂಗ ಅಂತ ನಮಗೆ ಬರೋದಾದ್ರೆ ಮೊದಲಿಗೆ ಗೊತ್ತಾಗುವಂಥದ್ದು ಕೋರ್ಟು, ನ್ಯಾಯಾಧೀಶರು. ಹೌದಲ್ವಾ? ಆ ನ್ಯಾಯಾಧೀಶರನ್ನ ನಾವು ನೋಡ್ಬೇಕಂದ್ರೆ ನ್ಯಾಯಾಲಯಗಳಿಗೆ ನಾವು ಹೋಗ್ಬೇಕು. ಆದರೆ ಈ ದಿನ ನ್ಯಾಯಾಂಗ ಇಲಾಖೆ ಆಗಿರ್ಬೋದು, ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಗೇನಾದ್ರು ಸಮಸ್ಯೆ ಆದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಅವರದೇ ಆದ ವೃತ್ತಿಯಲ್ಲಿ ತುಂಬಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ಮನೆಯ ಇವರು ಪೊಲೀಸ್ ಅಧಿಕಾರಿಗಳು ಸಿಗೋದು ಕಷ್ಟ. ಅಂತ ಒಂದು ಸಂದರ್ಭದಲ್ಲಿ ಆ ಇಲಾಖೆಯವರಾಗ್ಬೋದು, ಎಲ್ಲಾ ಇಲಾಖೆಯವರು ತಮ್ಮ ಮುಂದೆ ಇವತ್ತು ಈ ಶಾಲೆಯಲ್ಲಿ ಕಾರಣ ಇಷ್ಟೇ, ಅರಿವು ಕಾರ್ಯಕ್ರಮ. ನ್ಯಾಯಾಂಗ ಇಲಾಖೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಮ್ಮ ನ್ಯಾಯಾಧೀಶರು ಈಗಾಗಲೇ ಹೊಸಕೋಟೆ ನ್ಯಾಯಾಲಯದಲ್ಲಿ 1000 ಜನ ಕಕ್ಷಿದಾರ ಕಾಯ್ತಾ ಇದ್ದಾರೆ. ನಮ್ಮ ಸಾಹೇಬರಿಗೆ ಅದರಲ್ಲೂ ಒತ್ತಡ. ಆದ್ರೂ ಇದರ ಮಧ್ಯೆ ಈ ಕಾನೂನು ಅರಿವು ಬೇಕಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಬಂದಾಗ ಖಂಡಿತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಏನು ಈ ಅಪಘಾತಗಳಾಗಿರ್ಬೋದು, ಏನು ನಾವೇನು ಇವತ್ತು ಅಪರಾಧಗಳು ಮಾಡ್ತಾ ಇದ್ದೀವಿ ಅವೆಲ್ಲ ತಾವೆಲ್ಲ ಟಿವಿಗಳಲ್ಲಿ ನೋಡ್ತಾ ಇರ್ತೇವೆ. ಹೌದಲ್ವಾ? ಇದ್ರ ಮಧ್ಯೆ ಇದಕ್ಕಿಂತ ಮುಂಚಿತವಾಗಿ ನಾವೇನೆಲ್ಲ ಮಾಡ್ಬೋದು ಅಂದಾಗ ಈ ನ್ಯಾಯಾಂಗ ಇಲಾಖೆ ಕಾನೂನು ಅರಿವು ಕಾರ್ಯಕ್ರಮವನ್ನ ಜಾರಿಗೆ ತಂದಂಥದ್ದು. ಆ ಒಂದು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರೇ ನಮ್ಮ ನ್ಯಾಯಾಧೀಶರಾಗಿರ್ತಾರೆ. ಹಾಗಾಗಿ ಇಡೀ ತಾಲೂಕಾದ್ಯಂತ ಈ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರೋ ಒಂದು ಉದ್ದೇಶ, ಮೊದಲು ತಪ್ಪು ಮಾಡದಿದ್ದ ಮುಂಚೆ, ಅಪರಾಧ ಮಾಡದಿದ್ದಕ್ಕಿಂತ ಮುಂಚೆ ಅವರಿಗೆ ಅರಿವು ನೀಡುವ ಕಾರ್ಯಕ್ರಮ. ಆದ್ರೆ ಇದರ ಬಗ್ಗೆ ಸ್ವಲ್ಪ ಸುಧಾರಣೆ ತರಬಹುದು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳ ಮಹತ್ವನ ಪಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಇದೇ ತಿಂಗಳು ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವದ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ನಮ್ಮ ಪದ್ಮನಾಭ ಏನು BO ಸಾಹೇಬ್ರಿದ್ದಾರೆ ಅವರು ಹೊಸಕೋಟೆ ನಗರ ಭಾಗದಲ್ಲಿರುವಂತ ಶಾಲೆಯಲ್ಲಿ ಆಚರಣೆ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲೂ ಸಹ ನಮ್ಮ ಮಾನ್ಯ ನ್ಯಾಯಾಧೀಶರು ತುಂಬಾ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಏನೆಲ್ಲಾ ವಿಚಾರಗಳನ್ನು ಹೇಳಬೇಕು ಅದನ್ನ ಹೇಳಿದ್ದಾರೆ. ಇವತ್ತು ಸಹ ತುಂಬಾ ಮಾರ್ಮಿಕವಾಗಿ
ನಾವು ನ್ಯಾಯಾಧೀಶರಾಗಿ ಅಲ್ಲಿ ಯಾವ ರೀತಿ ಏನು ತಪ್ಪುಗಳಿಗೆ ನಾವು ಶಿಕ್ಷೆ ವಿಧಿಸ್ತೀವೋ ಅದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿ ಅರಿವು ನೀಡೋ ಅದಕ್ಕಾಗಿ ಈ ರಸ್ತೆ ಸುರಕ್ಷತೆ ಬಗ್ಗೆ ಮಾತಾಡಬೇಕು ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಪಘಾತಗಳಾಗುವ ದೇಶ ಭಾರತ. ಅದು ಹೆಚ್ಚು ಕಡಿಮೆ 150 ಸಾವಿರಕ್ಕಿಂತ ಜಾಸ್ತಿ ಜನಗಳು ಇಂಜೂರಾಗ್ತಾ ಇದ್ದಾರೆ, ಕೆಲವರು ಸಾಯ್ತಾ ಇದ್ದಾರೆ. ಈಗ ಏನು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂದರೆ ಪ್ರತಿ ವರ್ಷ ಆಕ್ಸಿಡೆಂಟ್ಸ್ಗಳನ್ನ 10% ರೆಡ್ಯೂಸ್ ಮಾಡಬೇಕು. ನಮಗೂ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಹಾಗೆ ಯಾರ್ಯಾರು ವೈಲೇಷನ್ ಮಾಡ್ತಾರೆ, ಏನು ನಾವು ಕೇಸ್ಗಳು ಮಾಡ್ತಾ ಇದ್ದೀವಿ ಅದು ಎವ್ರಿ ಇಯರ್ 10% ಇನ್ಕ್ರೀಸ್ ಮಾಡಿದ್ರು ನಮಗೆ ಟಾರ್ಗೆಟ್ ಕೊಡ್ತಾರೆ. ಒಂದು ಮಾಹಿತಿ ಪ್ರಕಾರ ಹೇಳಬೇಕು ಅಂದರೆ ನಾವು ಮೊದಲು ನಮ್ಮ ಸಿಬ್ಬಂದಿಯವರು, ಪೊಲೀಸ್ ಇಲಾಖೆಯವರು ಎಲ್ಲ ಕೇಸ್ ಬರೀತಾ ಇದ್ವಿ. ಅದು ನಮ್ಗೆ ಇದ್ದಾಗ ಆಗ್ತಾ ಇತ್ತು. ನಮಗೊಂದು ಲಿಮಿಟೇಷನ್ಸ್ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಇವರಾಗಿ ಒಂದು 15 ಕೇಸ್ ಒಂದು ದಿವಸ ಬರೀಬೇಕು. ಈಗೇನು ಮಾಡಿದ್ದೀವಿ ಅಂದರೆ ಜಗಳ ಮಾಡ್ತಾ ಇರೋ ಜನಗಳು ಕಾನೂನು ವೈಲೇಷನ್ ಮಾಡ್ತಿದ್ರು, ಕೇಸ್ ಬರೋದು ಜಗಳ. ಅದಕ್ಕೆ ಈಗ ಎಲ್ಲ ಕಡೆ ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ. ನಾವು ಸಂಬಂಧಪಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಯಾವ ಶಾಲೆಯಲ್ಲಿ ಆಯೋಜನೆ ಮಾಡಿದರೆ ಸೂಕ್ತ ಅಂತ ಹೇಳಿ ತಿಳಿದು ನಮಗೆ ಮಾಹಿತಿ ಕೊಡಿ ಅಂತೇಳಿ ನನಗೆ ಸೂಚನೆಯನ್ನು ಕೊಟ್ಟಿದ್ದರು. ನಾನು ನಮ್ಮ ತಾಲೂಕಿನಲ್ಲಿ ಸುಮಾರು 19 ಸರ್ಕಾರಿ ಪ್ರೌಢಶಾಲೆಗಳಿದ್ದಾವೆ. ನಮ್ಮ ನಗರ ಭಾಗದಲ್ಲಿ 2 ಶಾಲೆಗಳಲ್ಲಿ ಈಗಾಗಲೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಹಸಿಗಾಲದಲ್ಲೇ ಆಯ್ಕೆ ಮಾಡಲಿಕ್ಕೆ ನನಗೆ ಒಂದು ಒಳ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ, ಇಲ್ಲಿ ಒಂದು ರಸ್ತೆ ಪಕ್ಕದಲ್ಲಿ ಶಾಲೆ ಇರುವಂಥದ್ದು, ಒಂದು ಸುರಕ್ಷತೆಗೆ ಸಂಬಂಧಪಟ್ಟಂತಹ ಸೂಕ್ತವಾದಂತಹ ಮುನ್ನೆಚ್ಚರಿಕೆಗಳು ಇಲ್ಲದೆ ಇರುವಂಥದ್ದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಉಲ್ಲಂಘನೆ ಅಂತ ಪ್ರಕರಣಗಳು ಜಾಸ್ತಿ ಇಲ್ಲಿ ವರದಿಯಾಗ್ತಾ ಇರುವಂಥದ್ದು. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಇವತ್ತು ಈ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಅರಿವು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಕಳೆದ ಬಾರಿ 10ನೇ ತರಗತಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಅವ್ರು ಹೇಗೆ ಮನೆಯಲ್ಲಿ ಓದ್ತಿದ್ದಾರೆ ಅಂತ ನೋಡಲಿಕ್ಕೆ ಅಂತೇಳಿ ನಾನು ಮತ್ತೆ ನಮ್ಮ ತಾಲೂಕ್ ಪಂಚಾಯತ್ ಇಒ ಅವರು ಸಂಜೆ 6:30-7 ಗಂಟೆ ನಂತರ ಅವರ ಊರುಗಳಿಗೆ ಹೋಗಿದ್ವಿ. ಹೋಗಿ ರಾತ್ರಿ 8:30-9 ಗಂಟೆವರೆಗೂ ಅಲ್ಲಿ ಅವರವರ ಮನೆಗಳಿಗೆ ಹೋಗಿ ವಿದ್ಯಾರ್ಥಿಗಳನ್ನ ಮತ್ತೆ ಪೋಷಕರನ್ನ ಮಾತನಾಡಿಸ್ತಾ ಇದ್ವಿ. ಅವತ್ತು ಏನಂತ ಹೇಳಿದ್ರೆ, ಎಲ್ಲೂ ಹೋಗಿದ್ದಾರೆ ನಿಮ್ಮ ಮಗ ಅಂತ ಹೇಳಿದ್ರೆ, ಎಲ್ಲೋ ಹೋಗಿದ್ದಾರೆ ಅಂದರೆ ಓದ್ಲಿಕ್ಕೆ ಕೂತಿಲ್ಲ, ಪರೀಕ್ಷೆ ಸಂದರ್ಭ ಬಂದರೂ ಕೂಡ ಓದ್ಲಿಕ್ಕೆ ಕೂತಿಲ್ಲ. ಮತ್ತೆ ಒಬ್ಬರೇ ಹೋಗಿದ್ದಾನೆ, ಇಲ್ಲ ಹೋಗಿಲ್ಲ, ಜೊತೆಲಿ ಗಾಡಿನೂ ತಗೊಂಡು ಹೋಗೋಣ ಅಂತೇಳಿ. ಅಂದರೆ 10ನೇ ತರಗತಿ ಓದ್ಬೇಕಾದಂಥ ಟೈಮ್ನಲ್ಲೇ ಅವರು ಬೈಕ್ನ ಫುಲ್ ಫಾಸ್ಟ್ ಆಗಿದ್ರೆ ನಿಲ್ಸಕ್ಕಾಗತ್ತಾ? ನಿಲ್ಸೋದಕ್ಕಾಗಲ್ಲ. ಸೊ ಅವುಗಳು ಸಹ ಒಂದು ಪ್ರಾಣಿ, ಅವುಗಳು ಒಂದು ಜೀವ ಇದೆ. ಸೊ ಅವುಗಳ ಬಗ್ಗೆನೂ ಸಹ ನಾವು ಗಮನ ಹರಿಸ್ಬೇಕು ಆಯ್ತಾ. ಏನು ಈ ಟ್ರಾಫಿಕ್ ಇದು ಏನಿದೆಯೋ ಅದನ್ನ ಬೇಸಿಕ್ ಏನಿದೆಯೋ ಅದನ್ನೆಲ್ಲರನ್ನು ಸಾಹೇಬರು ಎಲ್ಲರನ್ನು ಹೇಳಿದ್ದಾರೆ. ಏನು ಸೀಟ್ ಬೆಲ್ಟ್ ಹಾಕೋದು, ವಾಹನ ನಿಧಾನವಾಗಿ ಚಲಾಯಿಸೋದು, ಕುಡಿದು ಅಥವಾ ಅಮಲ ಪದಾರ್ಥಗಳನ್ನ ಸೇರಿಸಿ ವಾಹನ ಚಲಾಯಿಸದೇ ಇರುವಂತದ್ದು. ಮತ್ತೆ ಈ ಫೋನ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಅವಾಗ್ತಾ ಇದೆ. ಹೆಡ್ಫೋನ್ಸ್ ಹಾಕೊಂಡು ಬಿಟ್ಟಿರ್ತಾರೆ. ಅದು ಹಿಂದ್ಗಡೆ ಇರೋ ವೆಹಿಕಲ್, ಮುಂದ್ಗಡೆ ಇರೋ ವೆಹಿಕಲ್ ಏನು ಆರನ್ ಮಾಡಿದ್ರೇನು ಅದು ನಮಗೆ ಕೇಳಿಸಲ್ಲ ಅಲ್ವಾ. ಸೊ ಅವುಗಳನ್ನೆಲ್ಲ ನಾವು ಬಳಕೆ ಮಾಡಬಾರ್ದು. ಅಂದ್ರೆ ವೆಹಿಕಲ್ ಚಲಾಯಿಸುವ ಸಂದರ್ಭದಲ್ಲಿ ಆ ಒಂದು ಏನ್ ಸುರಕ್ಷತಾ ಕ್ರಮಗಳಿದೆ ಅವುಗಳನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ವಾಹನಗಳನ್ನ ಚಲಾಯಿಸಬೇಕಾಗುತ್ತೆ ಅಲ್ವಾ. ನನ್ಗೆ ಗೊತ್ತಿರೋ ಮಟ್ಟಿಗೆ ನೀವೆಲ್ಲ 10th ಸ್ಟೂಡೆಂಟ್ಸ್ ಅನ್ಸುತ್ತೆ. ಸೊ ಯಾಕಂದ್ರೆ ನಾವೇನ್ ಹೇಳ್ತಾ ಇದೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಕೇಳಿದೆ 10 ಇರ್ಬೇಕೇನೋ ಅಂತ. ಸೊ ಇಲ್ಲಿ ಪರವಾಗಿಲ್ಲ. ಏನು ಇವಾಗ ಟ್ರಾಫಿಕ್ ಸೇಫ್ಟಿ ಬಗ್ಗೆ ಇನ್ನೂ ಇದ್ದಾರೆ, ಅವರು ಹೇಳ್ತಾರೆ ಆಯ್ತಾ. ದಾಖಲೆಗಳನ್ನ ಸರಿಯಾಗಿ ಇದೆಯೋ ಇಲ್ವೋ, ಮಾನ್ಯತೆ ಇದೆಯೋ ಇಲ್ವೋ ಅನ್ನೋದನ್ನ ಫಸ್ಟ್ ದಾಖಲಾತಿಗಳನ್ನ ವೆರಿಫೈ ಮಾಡಿ, ಸರಿ ಇಲ್ಲದೆ ಇದ್ರೆ ಅದು ಯಾವ ತರ ಸರಿಪಡಿಸ್ಕೋಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಗೆ ಹೋಗಿ ದಾಖಲಾತಿಗಳನ್ನ ಸರಿಪಡಿಸ್ಕೋಬೇಕು. ಉದಾಹರಣೆಗೆ DL ಆಗಿರ್ಬೋದು, RC ಆಗಿರ್ಬೋದು, ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಆಮೇಲೆ ಈ ಕಮರ್ಷಿಯಲ್ ವೆಹಿಕಲ್ ಆಗಿದ್ರೆ ಪರ್ಮಿಟ್ಗಳಾಗಿರ್ಬೋದು. ಈ ತರ ದಾಖಲಾತಿಗಳೆಲ್ಲನೂ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಪಡ್ಕೊಳ್ಬೇಕು. ಅದು ಮಾನ್ಯತೆ ಎಲ್ಲಿವರೆಗೂ ಇರುತ್ತೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ಇನ್ ಟೈಮ್ ಅಲ್ಲಿ ಅದನ್ನ ರಿನ್ಯೂವಲ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಕಾನೂನಿನ ಪ್ರಕಾರ ನಾವು ಅದನ್ನ ಕ್ಲೈಮ್ ಮಾಡುವ ಪ್ರಸಂಗ ಬಂದ್ರೆ, ಕಾನೂನು ಕ್ರಮ ತಗೊಳ್ಳೋ ಪ್ರಸಂಗ ಬಂದ್ರೆ, ಅದು ವ್ಯಾಲಿಡ್ ಇಲ್ಲದೆ ಇದ್ರೆ ನೀವು ಯಾವುದೇ ಕ್ರಮ ತಗೊಳಕ್ ಆಗಲ್ಲ. ಅದರ ಜೊತೆಗೆ ರಸ್ತೆ ಸುರಕ್ಷತೆ ಅಂತ ಬಂದಾಗ, ರಸ್ತೆಗಳಂದ್ರೆ ಎಲ್ಲ ಕಡೆ ಒಂದೇ ರಸ್ತೆ ಇರಲ್ಲ. ಸಾಮಾನ್ಯವಾಗಿ ವಿಲೇಜ್ ರಸ್ತೆ ಇರ್ತದೆ, ಜಿಲ್ಲಾ ರಸ್ತೆ ಇರ್ತದೆ, ರಾಜ್ಯ ಹೆದ್ದಾರಿ ಇದೆ, ರಾಷ್ಟ್ರೀಯ ಹೆದ್ದಾರಿ ಇದೆ.
ನಾವು ಗ್ರಾಮದಲ್ಲಿ ಯಾವ ರೀತಿ ವಾಹನ ಚಾಲನೆ ಮಾಡಬೇಕು, ಹೆದ್ದಾರಿಗಳಲ್ಲಿ ಯಾವ ತರ ಚಾಲನೆ ಮಾಡಬೇಕು, ದ್ವಿಮುಖ ಸಂಚಾರದಲ್ಲಿ ಯಾವ ತರ ಚಾಲನೆ ಮಾಡಬೇಕು, ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ಡಿವೈಡರ್ ಅಲ್ಲಿ ಇರೋ ಕಡೆ ಯಾವ ವೇಗ, ಹೈವೇ ಇದೆ ಎದುರುಗಡೆ ನನಗೆ ಯಾವುದೇ ಗಾಡಿನೇ ಬರಲ್ಲ, ನನ್ನ ಪಾಡಿ ನಾನು ಹೋಗ್ಬೋದು ಅಂತ ಹೇಳಿ ನೀವು ಫುಲ್ ಎಕ್ಸಿಲೇಟರ್ ಕೊಟ್ಟು ಗಾಡಿ ಓಡಿಸಿದ್ರೆ ಏನಾಗುತ್ತೆ, ಸಡನ್ ಆಗಿ ಯಾವುದೋ ಒಂದು ಪ್ರಾಣಿ ಬಂತು,